ನೀವು ಮಾತಾಡಿ ಅಥವಾ ಮಾತಾಡದೇ ಇರಿ, ಆದ್ರೂ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಗೊತ್ತಾಗುತ್ತೆ ನೀವು ಎಷ್ಟು ಪವರ್ಫುಲ್ ಕಾನ್ಫಿಡೆಂಟ್ ಅಥವಾ ಲೋ ಕಾನ್ಫಿಡೆಂಟ್ ಅಂತ. ಉದಾಹರಣೆಗೆ ಸಿನಿಮಾಗಳಲ್ಲಿ ಹೀರೋ ಯಾಕೆ ಅಟ್ರಾಕ್ಟಿವ್ ಆಗಿ ಪವರ್ಫುಲ್ ಆಗಿ ಕಾಣ್ತಾನೆ ಗೊತ್ತಾ? ಅದು ಅವ್ರ ಮಾತುಗಳಿಗಿಂತ ಅವ್ರ ಬಾಡಿ ಲ್ಯಾಂಗ್ವೇಜ್ ಸ್ಟ್ರಾಂಗ್ ಆಗಿರುತ್ತೆ ಅಂತ ಅರ್ಥ. ಎಕ್ಸಾಂಪಲ್, ಇಬ್ರು ಹುಡುಗರು ಇರ್ತಾರೆ, ಒಬ್ರು ರಾಮ ಇನ್ನೊಬ್ಬ ಶ್ಯಾಮ. ಇಬ್ರು ಓದ್ ಮುಗಿಸಿರ್ತಾರೆ, ಇಬ್ರು ಆತ್ಮ ಸ್ನೇಹಿತರು. ಆದ್ರೆ ಅವ್ರಿಬ್ರು ಕೆಲ್ಸ ಬೇಕಂತ ಕೆಲ್ಸಕ್ಕಂತ ಹೋಗಿರ್ತಾರೆ, ಕೆಲ್ಸ ಹುಡುಕ್ತಿರೋ ಟೈಮಲ್ಲಿ ರಾಮ ಬಂದ್ಬಿಟ್ಟು ತುಂಬಾ ಓದಿರ್ತಾನೆ, ತುಂಬಾ ಟ್ಯಾಲೆಂಟೆಡ್ ಪರ್ಸನ್. ಆದ್ರೆ ಅವ್ನ ಇಂಟರ್ವ್ಯೂಗೆ ಹೋದಾಗ ಅವನಿಗೆ ಸೆಲೆಕ್ಟ್ ಮಾಡಲ್ಲ. ಯಾಕೆ ಗೊತ್ತಾ? ಅವನು ಅನ್ಕಂಫರ್ಟಬಲ್ ಆಗಿ ಆ ಕಡೆ ಈ ಕಡೆ ನೋಡ್ಕೊಂಡು ಮಾತಾಡ್ತಾನೆ, ಅವನು ಕಾನ್ಫಿಡೆಂಟ್ ಇರಲ್ಲ. ಅದೇ ಶ್ಯಾಮ ಹೋಗ್ಬಿಟ್ಟು ಅವನು ಇಂಟರ್ವ್ಯೂಗೆ ಹೋದಾಗ ಅವನು ಕಾನ್ಫಿಡೆಂಟ್ ಆಗಿ ನನಗೆ ಈ ತರ ಕೆಲಸ ಬರುತ್ತೆ, ಈ ತರ ಬರಲ್ಲ ಅಂತ ಐ ಕಾಂಟೆಂಟ್ ಕರೆಕ್ಟ್ ಆಗಿ ಮಾಡಿದ್ದಕ್ಕೆ ಅವನಿಗೆ ಸೆಲೆಕ್ಟ್ ಮಾಡ್ಕೊಂಡ್ರು. ಇದು ಯಾಕೆ ಅಂತ ಗೊತ್ತಾ? ಇಲ್ಲಿ ಕಾನ್ಫಿಡೆಂಟ್ ಮತ್ತು ಬಾಡಿ ಲ್ಯಾಂಗ್ವೇಜ್ ಮ್ಯಾಟರ್ ಆಗುತ್ತೆ. ಯಾವ ರೀತಿ ನಡಿತೀವಿ, ಯಾವ ರೀತಿ ಮಾತಾಡ್ತೀವಿ, ಯಾವ ರೀತಿ ಕಾನ್ಫಿಡೆಂಟ್ ಆಗಿ ಹ್ಯಾಂಡ್ ಮೂವ್ಮೆಂಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ನೀವು ಯಾವತ್ತಾದ್ರೂ ಅನ್ನೋನ್ ಪರ್ಸನ್ ಹತ್ರ ಮಾತಾಡುವಾಗ ಆ ಕಡೆ ಈ ಕಡೆ ನೋಡ್ಕೊಂಡು ತಲೆ ಬಗ್ಗಿಸ್ಕೊಂಡು ಅನ್ಕಂಫರ್ಟಬಲ್ ಆಗಿ ಐ ಕಾಂಟೆಂಟ್ ಮಾಡದೇ ಇರೋ ತರ ಮಾತಾಡಿದ್ರೆ ಪರ್ಸನ್ ಮತ್ತು ಅನ್ಕಂಫರ್ಟಬಲ್ ಪರ್ಸನ್ ಆಗಿ ಕಾಣ್ತೀರಾ. ಅದೇ ನೀವು ನೇರವಾಗಿ ನಿಂತ್ಕೊಂಡು ಕಂಫರ್ಟಬಲ್ ಆಗಿ ಅವನಿಗೆ ಶೇಕ್ ಹ್ಯಾಂಡ್ ಮಾಡಿಕೊಂಡು ಕರೆಕ್ಟ್ ಆಗಿ ಮುಖದಲ್ಲಿ ಚಿಕ್ಕ ಸ್ಮೈಲ್ ಇಟ್ಕೊಂಡು ಮಾತಾಡಿದ್ರೆ ನೀವು ಕಾನ್ಫಿಡೆಂಟ್ ಮತ್ತು ನಿಮ್ಮ ಬಾಡಿಯಿಂದ ಒಂದು ಪಾಸಿಟಿವ್ ವೈಬ್ರೇಟ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಕಾನ್ಫಿಡೆಂಟ್ ಫೀಲ್ ಆಗ್ತಿಲ್ಲ ಅಂದ್ರೂ ನಿಮ್ಮ ಕಾನ್ಫಿಡೆಂಟ್ ಬಾಡಿ ಲ್ಯಾಂಗ್ವೇಜ್ ಆಕ್ಟ್ ಮಾಡಿದ್ರೆ ನಿಮ್ಮ ಬ್ರೈನ್ ಕೂಡ ನಂಬುತ್ತೆ. ಐ ಕಾಂಟೆಂಟ್ ಮಾಡುವಾಗ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, 4ರಿಂದ 5 ಸೆಕೆಂಡ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ನಿಮ್ಮ ಮೇಲೆ ಅವ್ರಿಗೆ ಟ್ರಸ್ಟ್ ಬಿಲ್ಡ್ ಆಗುತ್ತೆ. ನೀವು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತೀವಿ ಅಂತ ಅವ್ರಿಗೆ ಗುರಾಯಿಸಕ್ ಹೋಗ್ಬೇಡಿ. ಅವ್ರಿಗೆ ಎದುರುಗಡೆ ಇರೋ ವ್ಯಕ್ತಿಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ನೀವು ಮುಖದಲ್ಲಿ ಸ್ವಲ್ಪ ಚಿಕ್ಕ ಸ್ಮೈಲ್ ಇಟ್ಕೊಳ್ಳಿ, ಅಂದ್ರೆ ನಿಮ್ಮ ಮೇಲೆ ಫ್ರೆಂಡ್ಲಿ ಆಗಿ ಕಾಣ್ತೀರಾ. ಇದನ್ನ ಬಿಟ್ಟು ತುಂಬಾನೇ ಗುರಾಯಿಸಕ್ ಹೋಗ್ಬೇಡಿ. ಮತ್ತೆ ಹ್ಯಾಂಡ್ ಮೂವ್ಮೆಂಟ್ ನ ಯಾವ ತರ ಅಂದ್ರೆ ನಾವು ಯಾವ ತರ ಮಾತಾಡ್ತೀವಿ ಆ ತರ ಹ್ಯಾಂಡ್ ನ ಯೂಸ್ ಮಾಡ್ಕೊಳ್ಳಿ. ಅತಿ ಓವರ್ ಆಗಿ ಹ್ಯಾಂಡ್ ನ ಏನಾದ್ರೂ ಯೂಸ್ ಮಾಡ್ಕೊಂಡ್ರೆ ನೀವು ಲೂಸರ್ ತರ ಕಾಣ್ತೀರಾ. ಇದನ್ನ ಸೈಕಾಲಜಿಯಲ್ಲಿ ಫೇಕ್ ಇಟ್ ಟೆಲ್ ಯು ಮೇಕ್ ಇಟ್ ಅಂತ ಅಂತಾರೆ. ಇದೇ ತರ ವ್ಯಾಲ್ಯೂಬಲ್ ಕಾಂಟೆಂಟ್ ಬೇಕಂದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ.